ಹಾಯ್ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಇದೀಗ ದಿನಗಣನೆ ಜೊತೆಗೆ ಕ್ಷಣಗಣನೆ ಕೂಡ ಪ್ರಾರಂಭವಾಗಿದೆ. ಜೊತೆಗೆ ನಿನ್ನೆ ಮುಕ್ತಾಯವಾದಂತ ಕಿಚ್ಚನ ಕೊನೆಯ ಪಂಚಾಯಿತಿಯಲ್ಲಿ ಟಾಸ್ಕ್ ಆಡ್ತಾ ಇದ್ದಂತ ಮತ್ತು ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಟ್ರೋಫಿಯನ್ನ ಗೆಲ್ಲಬಹುದಾಗಿದ್ದಂತ ರಾಶಿಕಾ ಅವರು ನಿನ್ನೆ ಬಿಗ್ ಬಾಸ್ ಸೀಸನ್ 12ರ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗೆ ಹೋಗಿದ್ದಾರೆ. ಮತ್ತು ಇದೀಗ ಬರೋಬ್ಬರು 7 ಜನ ಸ್ಪರ್ಧಿಗಳು ಮನೆಯೊಳಗಿದ್ದಾರೆ. ಅದರಲ್ಲಿ 6 ಜನ ಸ್ಪರ್ಧಿಗಳು ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ನಾಮಿನೇಷನ್ ಕೂಡ ಆಗಿದ್ದಾರೆ. ಇದರ ಜೊತೆಗೆ ಇದೀಗ ಯಾರಿಗೆ ಹೆಚ್ಚು ವೋಟ್ ಬಂದಿದೆ, ಇವತ್ತು ಸಾಯಂಕಾಲ ತನಕ ಅಂದ್ರೆ ಸಂಜೆ 8-8:30 ತನಕ ಯಾವ ಅಭ್ಯರ್ಥಿಗೆ ಹೆಚ್ಚು ವೋಟ್ ಬಂದಿದೆ, ಯಾವ ಅಭ್ಯರ್ಥಿ ಮಿಡ್ ಡೇ ಎಲಿಮಿನೇಷನ್ ಆಗ್ಬೋದು ಎಲ್ಲವನ್ನ ನೋಡ್ತಾ ಹೋಗೋಣ. ನಮ್ಮ ಹತ್ರ 3 ಪೋಲ್ಗಳಿದೆ. ಒಂದು ನಾನು ಕಂಡಕ್ಟ್ ಮಾಡಿದಂತ ಪೋಲು ಮತ್ತು ಇಬ್ಬರು ಯೂಟ್ಯೂಬರ್ಸ್ಗಳು ಕಂಡಕ್ಟ್ ಮಾಡಿದಂತ ಪೋಲ್. ಅದನ್ನ ನಾನು ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಮುಖ್ಯವಾಗಿ ಯೂಟ್ಯೂಬರ್ ಒಬ್ರು ಕಂಡಕ್ಟ್ ಮಾಡಿದಂತ ಅದರಲ್ಲಿ 6 ಜನ ನಾಮಿನೇಷನ್ ಅಂತ ವ್ಯಕ್ತಿಗಳನ್ನ ಇಟ್ಕೊಂಡು ಪೋಲ್ ಮಾಡಿದಂತ ಒಂದು ಪೋಲ್ ನಲ್ಲಿ ಯಾರಿಗೆ ಜಾಸ್ತಿ ವೋಟ್ ಬಿದ್ದಿದೆ, ಯಾರು ಕಡಿಮೆ ವೋಟ್ ಬಂದಿದೆ ಮತ್ತು ಯಾವ ಅಭ್ಯರ್ಥಿ ಕಡಿಮೆ ವೋಟ್ ಬಂದಂತ ಅಭ್ಯರ್ಥಿ ಮನೆಯಿಂದ ಹೊರಗೆ ಹೋಗ್ಬೋದು ಈ ಮಿಡ್ ಡೇ ಎಲಿಮಿನೇಷನ್ ಅಲ್ಲಿ ಅನ್ನೋದನ್ನ ನೋಡ್ತಾ ಹೋದ್ರೆ 6 ಜನರಲ್ಲಿ 6ನೇ ಸ್ಥಾನವನ್ನ ಪಡ್ಕೊಂಡಂತವ್ರು ಧ್ರುವಂತವ್ರು, ಇದೀಗ ಕಿಚ್ಚನ ಚಪ್ಪಾಳೆಯನ್ನು ಪಡ್ಕೊಂಡಂತವ್ರು ಮತ್ತು ಮನೆಯ ಸದಸ್ಯರಿಂದ ಕಳಪೆ ಎನ್ನುವಂತ ಪಟ್ಟವನ್ನು ಕೂಡ ಹೊತ್ಕೊಂಡಿದ್ರು. ಧ್ರುವಂತ್ ಅವರಿಗೆ 18,20,000 ಮತಗಳು ಬಂದಿದೆ. ಬಿಟ್ಟು ಜಾಸ್ತಿ ಅಂತ ಹೇಳ್ಬೋದಾದ್ರೆ ನಾವು ಪ್ರಥಮ ಸ್ಪರ್ಧೆಗೆ ಕಂಪೇರ್ ಮಾಡಿದಾಗ ಅದು ಕಡಿಮೆ, ಅತ್ಯಂತ ಕಡಿಮೆ ಅಂತ ಹೇಳ್ಬೋದು. 18,20,000 ಮತಗಳು ಧ್ರುವಂತ್ ಅವರಿಗೆ ಬಂದಿದೆ. ಅವರು 6ನೇ ಸ್ಥಾನದಲ್ಲಿ ಇದ್ದಾರೆ. ಅವರು ಕೂಡ ಈಗ ಡೇಂಜರ್ ಝೋನ್ ನಲ್ಲಿ ಇದ್ದಾರೆ. ಅಂದ್ರೆ ಮತಗಳನ್ನ ಬಿಗ್ ಬಾಸ್ ಯಾವ ತರ ಕನ್ಸಿಡರ್ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕು. ಇನ್ನು 5ನೇ ಸ್ಥಾನದಲ್ಲಿ ಮ್ಯೂಟೆಂಟ್ ರೋಗೋ ಅವರಿದ್ದಾರೆ. 5ನೇ ಸ್ಥಾನ ಕೂಡ ಡೇಂಜರ್, ಅಂದ್ರೆ ಟಾಪ್ 2 ಬಾಟಮ್ ಇರ್ತಾರಲ್ಲ, ಅಂದ್ರೆ ಬಾಟಮ್ 2 ಇರ್ತಾರೆ. ಅವರು ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಎಲ್ಲ ಸಾಧ್ಯತೆ ಕೂಡ ಇರುತ್ತೆ. ಅವರ ಆಟ ಪಾಠ ಟಾಸ್ಕ್ ಎಲ್ಲ ನೋಡ್ಕೊಂಡು ಅದರ ಮೇಲೆ ನಿರ್ಧಾರ ಆಗತ್ತೆ. 5ನೇ ಸ್ಥಾನದಲ್ಲಿ ಇದ್ದಂತವರು ರಘು, ಮ್ಯೂಟೆಂಟ್ ರೋಗೋ ಅವರು, ಅವರಿಗೆ 39,60,000 ಮತಗಳು ಬಂದಿದೆ. ಹಾಗಾಗಿ ಅವರು ಕೂಡ ಡೇಂಜರ್ ಝೋನ್ ನಲ್ಲಿ ಇದೆ. ಲಾಸ್ಟ್ ವೀಕ್ ಕೂಡ ಅವರು ಡೇಂಜರ್ ಝೋನ್ ನಲ್ಲಿ ಇದ್ರು. ರಾಶಿಕಾ ಜೊತೆ ಫೈನಲ್ ಆಗಿ ಅವರು ಕಾಂಪಿಟೇಷನ್ ಮಾಡ್ತಿದ್ರು, ಯಾರು ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಎನ್ನುವಂತ ಒಂದು ವಿಚಾರದಲ್ಲಿ ರಾಶಿಕಾ ಹೋಗ್ತಾರ, ರಘು ಹೋಗ್ತಾರೆ ಅನ್ನುವಂತ ವಿಚಾರ ಕೂಡ ಬಂದಿತ್ತು. ಕೊನೆಯದಾಗಿ ರಾಶಿಕಾ ಅವರು ಮನೆಯಿಂದ ಹೊರಗೆ ಹೋದ್ರು. ಅವರಿಗೆ 5ನೇ ಸ್ಥಾನದಲ್ಲಿರುವಂತಹ ರಘು ಅವರಿಗೆ ಇದೀಗ 39,60,000 ಮತಗಳು ಬಂದಿದೆ. ಇನ್ನು 3ನೇ ಸ್ಥಾನದಲ್ಲಿದ್ದಂತ ಅಶ್ವಿನಿ ಗೌಡ ಅವರಿಗೆ ಮತಗಳ ಕಡಿಮೆ ಆಗ್ತಾ ಇದೆ. ಅವರಿಗೆ ಮತ ಬಂದ್ರು ಕೂಡ ಮತ್ತೊಬ್ಬ 4ನೇ ಸ್ಪರ್ಧಿಯಾಗಿದ್ದಂತ 4ನೇ ಸ್ಥಾನದಲ್ಲಿದ್ದಂತೆ ಬೆಳಿಗ್ಗೆ 4ನೇ ಸ್ಥಾನದಲ್ಲಿ ಕಾವ್ಯ ಅವರು ಸಡನ್ ಆಗಿ ಜಿಗಿತಕೊಂಡು 3ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಈಗ ಧ್ರುವಂತ್ ಅವರು 6ನೇ ಸ್ಥಾನದಲ್ಲಿದ್ದಾರೆ, ರಘು ಅವರು 5ನೇ ಸ್ಥಾನದಲ್ಲಿದ್ದಾರೆ. 4ನೇ ಸ್ಥಾನಕ್ಕೆ ಬಂದು ಮುಟ್ಟಿದ್ದಾರೆ ಅಶ್ವಿನಿ ಅವರು. ಅವರಿಗೆ ಬರೋಬ್ಬರಿ 48,10,000 ಮತಗಳು ಬಂದಿದೆ. ಇದು ಸ್ವಲ್ಪ ಮಟ್ಟಿನ ಯೋಚನೆ ಮಾಡಲೇಬೇಕಾದಂತ ವಿಷಯ. ಅಶ್ವಿನಿ ಅವರ ಹವಾ ಜಾಸ್ತಿ ಆಗ್ತಿರುವ ಹೊತ್ತಲ್ಲಿ ಇದೀಗ ಅಶ್ವಿನಿ ಅವರಿಗೆ ಸ್ವಲ್ಪ ಕಡಿಮೆ ಮತ ಬಂದಿದೆ. 48,10,000 ಮತಗಳು ಬಂದಿದೆ. ಇನ್ನು 3ನೇ ಸ್ಥಾನದಿಂದ 4ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಜಿಗಿಯಲ್ಪಟ್ಟಂತ ಕಾವ್ಯ ಅವರಿಗೆ ಬರೋಬ್ಬರಿ 48,90,000 ಮತಗಳು ಬಂದಿದೆ ಅನ್ನುವಂತ ಲೆಕ್ಕಾಚಾರ ಇದೀಗ ಯೂಟ್ಯೂಬರ್ಗಳು ಕೊಡ್ತಾ ಇದ್ದಾರೆ. ಹಾಗಾಗಿ 3ನೇ ಮತ್ತು 4ನೇ ಸ್ಥಾನದಲ್ಲಿದ್ದಂತ ಸ್ಪರ್ಧಿಗಳಿಗೆ ಕಾವ್ಯ ಮತ್ತು ಅಶ್ವಿನಿ ಗೌಡರಿಗೆ ಬರೋಬ್ಬರಿ 80,000 ವೋಟ್ಗಳ ಡಿಫರೆನ್ಸ್ ಇದೆ. ಅದು ಕೂಡ ಹೆಚ್ಚು ಕಡಿಮೆ ಆಗ್ಬೋದು. ಹಾಗಾಗಿ ಇದೀಗ 3ನೇ ಸ್ಥಾನದಲ್ಲಿ 48,90,000 ಮತಗಳನ್ನ ಪಡ್ಕೊಂಡು ಕಾವ್ಯ ಅವರು ಒಂದು ಸ್ಥಾನ ಮೇಲಕ್ಕೆ ಹೋಗಿದ್ದಾರೆ. ಅದಕ್ಕೆ ಬೇರೆ ಬೇರೆ ಕಾರಣ ಇರುತ್ತೆ, ಅದು ಆಮೇಲೆ ಮಾತಾಡೋಣ. ಇನ್ನು ರಕ್ಷಿತಾ ಶೆಟ್ಟಿ ಅವರಿಗೆ ಬರೋಬ್ಬರಿ 51,75,000 ಮತಗಳು ಇದೆ. ಜೊತೆಗೆ ಅವರು ಕೂಡ ಸೆಕೆಂಡ್ ಪ್ಲೇಸ್ ಅನ್ನ ಕಳೆದ ಒಂದು 15-20 ದಿನ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಅವರು ಅಲ್ಲಾಡುವಂತ ಸ್ಥಿತಿಯಲ್ಲಿ ಇಲ್ಲ. ಒಂದ್ ವೇಳೆ ಅಶ್ವಿನಿ ಗೌಡ ಅವರು ಟಾಸ್ಕ್ ಬೇರೆ ಬೇರೆ ವಿಚಾರ ಬಂದ್ರೆ ಅವರು ರಕ್ಷಿತಾ ಶೆಟ್ಟಿ ಅವರ ಸ್ಥಾನವನ್ನು ಅಲ್ಲಾಡಿಸಬಹುದು. ಇದು ತಿಳ್ಕೊಳ್ಬೇಕಂತ ವಿಷಯ. 6ನೇ ಸ್ಥಾನ ಧ್ರುವಂತ್ ಇದ್ದಾರೆ, 5ನೇ ಸ್ಥಾನ ರಘು ಇದ್ದಾರೆ, 4ನೇ ಸ್ಥಾನದಲ್ಲಿ ಅಶ್ವಿನಿ ಇದ್ದಾರೆ, 3ನೇ ಸ್ಥಾನದಲ್ಲಿ ಕಾವ್ಯ ಜಿಗಿತವನ್ನು ಕಂಡಿದ್ದಾರೆ ಮತ್ತು 2ನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಇದ್ದಾರೆ. ಇನ್ನು 1ನೇ ಸ್ಥಾನದ ಬಗ್ಗೆ ಹೇಳೋದಾದ್ರೆ ಅವರಿಗೆ ಮತ್ತು 2ನೇ ಸ್ಥಾನದವರಿಗೆ ಜಗಯಾಂತರ ವ್ಯತ್ಯಾಸ, ಸರಿಸುಮಾರು 75 ಲಕ್ಷಗಳ ಡಿಫರೆನ್ಸ್ ಇದೆ 1 ಮತ್ತು 2ನೇ ಸ್ಥಾನದಲ್ಲಿ. ಹಾಗಾಗಿ ಗಿಲ್ಲಿ ಅವರಿಗೆ 1,26,000 1 ಕೋಟಿ, ಗಿಲ್ಲಿ ಅವರಿಗೆ 1,26,30,30,000 ಮತಗಳು. ರಕ್ಷಿತಾ ಶೆಟ್ಟಿ ಅವರಿಗೆ 51,75,000 ಮತಗಳು 2ನೇ ಸ್ಥಾನದಲ್ಲಿ ಇದ್ದಂತವರಿಗೆ. 1ನೇ ಸ್ಥಾನದಲ್ಲಿ ಇದ್ದಂತವರಿಗೆ 1,26,30,30,000 ಮತಗಳು. ಹ್ಯೂಜ್ ಡಿಫರೆನ್ಸ್. 76 ಲಕ್ಷ ವೋಟ್ಗಳ ಡಿಫರೆನ್ಸ್ ಇದೆ ಸರಿಸುಮಾರು. ಮುಕ್ತಾಯ ಅಲ್ಲಿಗೆ. ಕೇಲ್ ಕಥಮ್, ನಾಟಕ ಬಂದ್, ಟಾಟಾ ಬೈ ಬೈ ಅನ್ನೋದೇ. ಬಿಗ್ ಬಾಸ್ ಟ್ರೋಫಿಯನ್ನ ಗಿಲ್ಲಿ ಕೊಟ್ಟು ಕಳಿಸ್ಬೇಕು. ಆ ಲೆವೆಲ್ಗೆ
ವೋಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ನಮ್ಮ ಸೆಂಟರ್ ಪಾಯಿಂಟ್ ಕಂಡಕ್ಟ್ ಮಾಡಿದಂತ ಒಂದು ಪೋಲ್ ನಲ್ಲಿ ನಾವು 4 ಜನ ಇಟ್ಕೊಂಡಿದ್ವಿ. ಗಿಲ್ಲಿ, ಅಶ್ವಿನಿ, ಕಾವ್ಯ ಮತ್ತು ರಕ್ಷಿತಾ ಶೆಟ್ಟಿ. ಆಸ್ ಯೂಶುವಲ್ ಅಲ್ಲಿ ಕಾವ್ಯ ಅವರು ಬಂದಿದ್ರು, ಧನುಷ್ ಅವರು ಹೊರಗೆ ಹಾಕಿದ್ವಿ. ಅಂದ್ರೆ ಅವರಿಗೆ ಸ್ವಲ್ಪ ಕಡಿಮೆ ಮಾತ ಬಂದು ಒಂದು 2% 3% ಬಂತು ಎನ್ನುವಂತ ಕಾರಣಕ್ಕಾಗಿ ಆಸ್ ಯೂಶುವಲ್ ಆಗಿ ಇದೀಗ ಕಾವ್ಯ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಅವರಿಗೆ 4% ಅಂದ್ರೆ ಅರ್ಥ ಆಯ್ತಲ್ಲ, 1 ಕೋಟಿ ಮತ ಬಂದಿದೆ. ಅಂದ್ರೆ ಕೇವಲ 4 ಲಕ್ಷ ಮತಗಳು ಕಾವ್ಯ ಅವರಿಗೆ ಬಂದಿದೆ. ಇನ್ನು ಅಶ್ವಿನಿ ಅವರು 3ನೇ ಸ್ಥಾನದಲ್ಲಿದ್ದಾರೆ. ಅವರಿಗೆ 8% ಮತ ಬಂದಿದೆ. ಅಂದ್ರೆ 1 ಕೋಟಿ ಮತ ಹಾಕಿದ್ದಾರೆ. ಅಂದ್ರೆ ಅಲ್ಲಿ 8 ಲಕ್ಷ ಮತಗಳು ಅಶ್ವಿನಿ ಅವರಿಗೆ ಬಂದಿದೆ. ನಿನ್ನೆ ಒಂದು 9-10% ಇತ್ತು. ಯಾಕೋ ಇವತ್ತು ಎಲ್ಲ ಪೋಲ್ಗಳಲ್ಲೂ ಮತ್ತೊಂದು ಪೋಲ್ ನಾನು ಹೇಳ್ತೇನೆ, ಅದರಂತೂ ಅಶ್ವಿನಿ ಅವರು ಡೇಂಜರ್ ಜೋನ್ ಅಲ್ಲಿ ಇದ್ಬಿಟ್ಟು ಅಂತ ಒಂದು ಸ್ವಲ್ಪ ಮಟ್ಟಿನ ಮತಗಳಲ್ಲಿ ಸ್ವಲ್ಪ ಕಡಿಮೆಯನ್ನ ಕಾಣ್ತಾ ಇದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಅವರು, ನಿನ್ನೆ ಕೂಡ ನಮ್ಮ ಪೋಲ್ ನಲ್ಲಿ 15% ಇತ್ತು ಅವರಿಗೆ. ಅಂದ್ರೆ 1 ಕೋಟಿ ಮತ ಪೋಲ್ ಆದ್ರೆ ಅವರಿಗೆ 15 ಲಕ್ಷ ಮತಗಳು ಬಂದಿದೆ ಅನ್ನುವಂತ ಲೆಕ್ಕಾಚಾರ ಇತ್ತು. ಅವರಿಗೆ 15% ಮತಗಳು ಬಂದಿದೆ. 15% ಅಂದ್ರೆ ಒಂದು 15 ಲಕ್ಷ 1 ಕೋಟಿಯಲ್ಲಿ ಅಂತ ಹೇಳ್ಬೋದು. ಇನ್ನು ಗಿಲ್ಲಿ ಅವರಿಗೆ ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಗಂಟೆಗಳಲ್ಲಿ ಮತಗಳು ಜಾಸ್ತಿ ಆಗ್ತಾ ಹೋಗ್ತಿದೆ. ಅವರಿಗೆ 100ರಲ್ಲಿ 73% ಮತ ಬಂದಿದೆ ನಮ್ಮ ವೋಟಿಂಗ್ ಅಲ್ಲಿ ತೆಗೆದುಕೊಂಡಾಗ. ನಾನು ಅದನ್ನ ಅಟ್ಯಾಚ್ ಕೂಡ ಮಾಡ್ತೇನೆ, ಸ್ಕ್ರೀನ್ ಅಲ್ಲಿ ಹಾಕ್ತೇನೆ. 73% ಅಂದ್ರೆ 1 ಕೋಟಿ ಮತದಲ್ಲಿ 73 ಲಕ್ಷ ಮತಗಳು ಗಿಲ್ಲಿ ಅವರಿಗೆ ಬಂದಿದೆ. ಇದು ನಮ್ಮ ಸೆಂಟರ್ ಪಾಯಿಂಟ್ ಕಂಡಕ್ಟ್ ಮಾಡಿದಂತ ಒಂದು ಪೋಲು. ಇನ್ನು ಬೇರೆ ಯೂಟ್ಯೂಬ್ ಚಾನಲ್ ಅಂತ ಕನ್ನಡ ಸಾಂಗ್ಸ್ ಎನ್ನುವಂತ ಯೂಟ್ಯೂಬ್ ಚಾನಲ್ ಕೂಡ 4 ಜನ ಇದ್ರು. ಅಲ್ಲಿ ಧನುಷ್ ಇದ್ರು, ಗಿಲ್ಲಿ ಇದ್ರು, ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿ ಅವರು ಇದ್ರು. ಆಸ್ ಯೂಶುವಲ್ ಅಶ್ವಿನಿ ಗೌಡ ಅವರು 4ನೇ ಸ್ಥಾನದಲ್ಲಿದ್ದಾರೆ. 4ನೇ ಸ್ಥಾನ ಅವರಿಗೆ 3% ಅಂದ್ರೆ 1 ಕೋಟಿ ಮತದಲ್ಲಿ 3 ಲಕ್ಷ ಮತ ಅಂತ ಹೇಳ್ಬೋದು. 2ನೇ ಸ್ಥಾನದಲ್ಲಿ ಧನುಷ್, ಅಂದ್ರೆ 3ನೇ ಸ್ಥಾನದಲ್ಲಿ ಧನುಷ್ ಇದ್ದಾರೆ. ಅವರಿಗೆ 5% ಅಂದ್ರೆ ಸರಿಸುಮಾರು 1 ಕೋಟಿ ಮತದಲ್ಲಿ 5 ಲಕ್ಷ ಮತಗಳು ಧನುಷ್ ಅವರಿಗೆ ಬಂದಿದೆ. 3ನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಅವರು, ನಮ್ಮ ಪೋಲಲ್ಲೂ 15% ಬಂದಿತ್ತು, ಅವರ ಪೋಲಲ್ಲೂ ಕೂಡ 15% ಬಂದಿದೆ. ಅಂದ್ರೆ 1 ಕೋಟಿ ಮತದಲ್ಲಿ ಸರಿಸುಮಾರು 15 ಲಕ್ಷ ಮತಗಳು ಅವರಿಗೆ ಪೋಲ್ ಆಗಿದೆ. ಅಂದ್ರೆ ಲಾಸ್ಟ್ ಕೊನೆಯ ಸ್ಥಾನದಲ್ಲಿ ಅಶ್ವಿನಿ ಇದ್ದಾರೆ, 3ನೇ ಸ್ಥಾನದಲ್ಲಿ ಧನುಷ್ ಇದ್ದಾರೆ, 4ನೇ ಸ್ಥಾನದಲ್ಲಿ 15% ಪಡೆದುಕೊಂಡಂತ ರಕ್ಷಿತಾ ಶೆಟ್ಟಿ ಅವರು 3ನೇ ಸ್ಥಾನದಲ್ಲಿದ್ದಾರೆ. ಗಿಲ್ಲಿ ಅವರು ನಮ್ಮ ಪೋಲ್ಗಿಂತ ಜಾಸ್ತಿ ಮತ ತೆಗೆದುಕೊಂಡಿದ್ದಾರೆ. ನಮ್ಮ ಪೋಲ್ನಲ್ಲಿ 73% ಮತ ತೆಗೆದುಕೊಂಡಿದ್ದಾರೆ. ಆದ್ರೆ ಕನ್ನಡ ಸಾಂಗ್ಸ್ ಎನ್ನುವಂತ ಒಂದು ಯೂಟ್ಯೂಬ್ ಚಾನಲ್ ನ ಪ್ರಕಾರ ಅವರು 75% ವೋಟ್ ಅನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ 1 ಕೋಟಿ ಮತ ಪೋಲ್ ಆದ್ರೆ ಸರಿಸುಮಾರು 75 ಲಕ್ಷ ಮತಗಳು ಗಿಲ್ಲಿ ಅವರಿಗೆ ಬಂದಿದೆ. ಈ 3 ಪೋಲ್ಗಳನ್ನ ನೋಡ್ತಾ ಹೋದ್ರೆ ಸುಮ್ನೆ ಯಾಕೆ ಬಿಗ್ ಬಾಸ್ ಅನ್ನ ಕಂಡಕ್ಟ್ ಮಾಡಬೇಕು, ಮತ್ತು ಜಾಸ್ತಿ ನೀವು ಗಿಲ್ಲಿಗೆ ಅವಮಾನ ಮಾಡ್ತಾ ಹೋಗಿ ಅಶ್ವಿನಿ ಅವರನ್ನ ಸ್ವಲ್ಪ ಮೇಲ್ತಿರುವಂತ ಪ್ರಯತ್ನ ಮಾಡಿದ್ರೆ ಈ 75% ಇಂದ 80, 85, 86, 90% ಹೋಗೋ ತನಕ ಇದೆ. ನಾಳೆ ಬೆಂಗಳೂರಿಂದ ಒಂದು ರ್ಯಾಲಿ ಕೂಡ ಮಂಡ್ಯ ಮತ್ತು ಗಿಲ್ಲಿ ಅವರ ಮನೆಗೆ ಹೋಗುತ್ತೆ ಮತ್ತು ಅಶ್ವಿನಿ ಅವರ ವಿರುದ್ಧವಾಗಿ ಹರಿಯಾಯ್ತಾ ಗಿಲ್ಲಿಗೆ ಅನ್ಯಾಯವಾಗ್ತಿದೆ, ಬಡವರ ಮಕ್ಕಳು ಬೆಳೆಬೇಕು ಎನ್ನುವಂತ ಒಂದು ರ್ಯಾಲಿ ಕೂಡ ನಾಳೆ ಮಂಡ್ಯ ಮತ್ತು ಗಿಲ್ಲಿ ಅವರ ಮನೆಗೆ ಹೋಗಿ ಅವರಿಗೆ ಸ್ವಲ್ಪ ಧೈರ್ಯ ತುಂಬುವಂತ ಮತ್ತು ಬಡವರ ಮಕ್ಕಳು ಬೆಳೆಬೇಕೆನ್ನುವಂತ ಅಭಿಯಾನವನ್ನ ನಾಳೆ ಸ್ಟಾರ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆ ಮತ್ತು ಅದಕ್ಕೆ ಕರೆ ಕೂಡ ಕೆಲವು ಸಂಘಟನೆಗಳು, ಕೆಲವು ಆಪ್ತರು ಕೂಡ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ವೋಟ್ ಯಾವ ತರ ಚೇಂಜ್ ಆಗುತ್ತೆ, ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ ಎಲ್ಲ ಒಂದು ಕಾದ್ ನೋಡೋಣ. ನಾಳೆ ಮತ್ತೊಂದು ಪೋಲ್ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಇದಾಗಿತ್ತು ಇವತ್ತು ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.